ನಮ್ಮ ಮದುವೆಗೆ ಯಾಕೆ ಹೋಗಿಲ್ಲ? ಮದುವೆ ಅಂದರೆ ಮದುವೆ ಅಂತ ಹೋಗೋದು ಮಾರು. ಆ ನಾಚಿಕೆ ಹುಡುಗ ನಾಚಿಕೆ ಅವನು ಕಳ್ಳ, ಅವಳು ಕಟ್ಟ, ಅವಳು ಕುಟುಂಬದವರು ಸಹ ಅದೇ ಥರ ಕಳ್ಳರು ಮದುವೆ ಆದ 12 ವರ್ಷ ನಮ್ಮನೇಲೆ ನಾಯಿ ಥರ ಅನ್ನ ತಿಂದು ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ. ಇವಳು ಸಹ ಅವನು ಒಳಗಡೆ ಕಟ್ಸೋದು ತಾಯಿ ಅತ್ತೇನು ನನ್ನ ಹೆಂಡತಿನಾಗೆ ಅವನಿಗೇನು ಅನ್ನ ಹಾಕೋದೇನು, ಅವನಿಗೇನು ಟೀ ಕಾಫಿ ಕೊಡೋದೇನು, ಗಂಡನಿಗೆ ಒಂದು ತುತ್ತು ಅನ್ನ ಒಂದು ಅನ್ನ ಹಾಕಿದವಳಲ್ಲ, ಗಂಡನಿಗೆ ಒಂದು ಚಹಾ ಮಾಡಿ ಕೊಟ್ಟವಳಲ್ಲ. ನಾನು ಮನೆ ಬಂದರೆ ಒಂಥರ ಭಾಳ ಕೂತ್ಕೊಂಡು ಗೊರ ಮಗ ಇವರು ಕೆಲಸಕ್ಕೆ ಹೋಗೋದಿಲ್ಲ, ಎಲ್ಲರೂ ಯಾರ್ಯಾರು ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರೋದು. ನನಗೆ ಬೇಜಾರಾಗ ನನಗೆಲ್ಲೋ ಬೇಜಾರಾಯಿತು, ನನಗೆಲ್ಲೂ ಮನಸ್ಸು ತಾಂತಿ ಸಿಗ್ತು, ನನಗೆ ಹೋಗ್ತಿದ್ದೆ. ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾ ಇಲ್ಲ. ಆದ ಕಾರಣ ನನ್ನ ಮಗಳ ಮನೆಗೂ ಅದು ನನ್ನ ಭಾವನೆ ಕೊಟ್ಟು ನನ್ನ ಅಕ್ಕನೂ ಕೊಟ್ಟು ನಮ್ಮ ಮನೆಗೆ ಹೋಗ್ತಿದ್ದೆ. ಮದುವೆಗೆ ಆಮಂತ್ರಣ ಇತ್ತಾ? ನನ್ನ ಮದುವೆಗೆ ಆಮಂತ್ರಣ ಇದೆ. ಮದುವೆ 4 ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು, ನೀವು ಮದುವೆ ಬರೋದು ನಂಗೆ 5 ಲಕ್ಷ ಹಣ ಕೊಡ್ಬೇಕಂತ ನಂಗೆ ಡಿಮ್ಯಾಂಡ್ ಇಟ್ಟರು. ಯಾರು? ಚೈತ್ರ ನೀವು 5 ಲಕ್ಷ ನಂಗೆ 5 ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ. ಇದು ನಾನು 5 ಲಕ್ಷ ಹಣ ಇವಳಿಗೆ ಕೊಡೋದಾದರೆ ನಂಗೆ ಅಗತ್ಯ ಇಲ್ಲ ಇಂಥ ಮಕ್ಕಳು. ಅಪ್ಪ ನೀವು ಒಳ್ಳೆಯ ರೀತಿಯಾಗಿ ಬಂದು ನೀವು ದುಡ್ಡು ಕೊಡು, ನಿಮ್ಮನ್ನು ಗೌರವದಿಂದ ನನ್ನ ಕರೆದಿದ್ದರೆ ಆಶೀರ್ವಾದ ಮಾಡ್ತೀನಿ. ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲೂ ಹೇಳಂತ ಹೇಳಲಿಲ್ಲ. ತಂದೆ ಇಲ್ಲದ ಮೂಗಂತ ಯಾರೋ ಒಬ್ಬ ವಿಡಿಯೋ ಕಮೆಂಟ್ ಕೊಟ್ಟಿದ್ದಾನೆ, ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ. ತಂದೆ ಇಲ್ಲದ ಮೂಗಳಂತ ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು, ನಾನು ತಂದೆ ಇಲ್ಲ ಅಂತ ಕಮೆಂಟ್ ಸುಳ್ಳು ಹೇಳಿಕೆ ಕೊಟ್ಟಿದ್ದನಲ್ಲ, ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಹೇಳ್ತೇನೆ. ಈಗ ಬಂದು SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.